ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಆಗ್ತಿದ್ದಾಗೇ ಈ 5 ರಾಜ್ಯಗಳಲ್ಲೂ ಅಖಾಡ ರಂಗೇರ್ತಾ ಇದೆ. ಮತ್ತು ಚುನಾವಣೆ ಘೋಷಣೆಯಾದ ದಿನವೇ ಪ್ರತಿಷ್ಠಿತ ಸಂಸ್ಥೆಯೊಂದು ನಡೆಸಿರುವಂತಹ ಸರ್ವೆ ರಿಪೋರ್ಟ್ ಹೊರಬಿದ್ದಿದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ IANS ಮ್ಯಾಟ್ರಿಸ್ ಸಂಸ್ಥೆ ನಡೆಸಿರುವಂತಹ ಸರ್ವೆ BJPಗೆ ಬಿಗ್ ಶಾಕ್ ಕೊಡ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿಯೂ ಮಮತಾ ಬ್ಯಾನರ್ಜಿ ಕಮಾಲ್ ಮಾಡ್ತಾರೆ, ಗೆದ್ದು ಬೀಗ್ತಾರೆ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದೆ. NDA ಮೈತ್ರಿಕೂಟಕ್ಕೆ ಬಹುದೊಡ್ಡ ಶಾಕ್ ಆಗಿದ್ರೆ ಮಮತಾ ಬ್ಯಾನರ್ಜಿಗೆ ಬಹುದೊಡ್ಡ ಆನೆ ಬಲ ಸಿಕ್ಕಂತಾಗಿದೆ. ಎಲೆಕ್ಷನ್ಗೆ ದಿನಾಂಕ ಘೋಷಣೆಯಾದ ದಿನಾನೇ ಅವರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಮ್ಯಾಟ್ರಿಸ್ ಪ್ರಕಾರ ಈ ಬಾರಿಯ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ TMC 155ರಿಂದ 170 ಕ್ಷೇತ್ರದಲ್ಲಿ ಗೆಲ್ಲುತ್ತೆ. NDA ಮೈತ್ರಿಕೂಟ 100ರಿಂದ 115 ಕ್ಷೇತ್ರದಲ್ಲಿ ಗೆಲ್ಲಬಹುದು. ಇನ್ನು ಅದರ್ಸ್ 5ರಿಂದ 7 ಕ್ಷೇತ್ರವನ್ನು ಗೆಲ್ತಾರೆ ಅನ್ನೋ ರಿಪೋರ್ಟ್ ಕೊಡ್ತಾ ಇದೆ. ಅಲ್ಲಿ ಮ್ಯಾಜಿಕ್ ನಂಬರ್ 148 ಅಧಿಕಾರ ಹಿಡಿಲಿಕ್ಕೆ. TMC 150ರಿಂದ 170 ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಸರಳ ಬಹುಮತ ಪಡೆಯುತ್ತೆ. ಕಳೆದ ಬಾರಿಗಿಂತ TMCಗೆ ಕಡಿಮೆ ಸೀಟ್ಗಳು ಬರುತ್ತೆ, ಆದರೆ ಅಧಿಕಾರ TMC ಪಾಲಾಗತ್ತೆ ಅಂತ ಹೇಳ್ತಾ ಇದೆ ರಿಪೋರ್ಟು. ಇನ್ನು NDA ಮೈತ್ರಿಕೂಟ ಕಳೆದ ಬಾರಿಗಿಂತ ಉತ್ತಮ ಸಾಧನೆಯನ್ನು ಮಾಡುತ್ತೆ. ಕಳೆದ ಬಾರಿ 77 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಈ ಬಾರಿ 100ರ ಗಡಿಯನ್ನು ದಾಟತ್ತೆ. 100ರಿಂದ 115 ಕ್ಷೇತ್ರದಲ್ಲಿ NDA ಮೈತ್ರಿಕೂಟ ಗೆಲ್ಲಬಹುದು ಅಂತೇಳಿ ಮ್ಯಾಟ್ರಿಸ್ ಸಂಸ್ಥೆ ತಿಳಿಸ್ತಾ ಇರುವಂಥದ್ದು. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ದೀದಿ ದರ್ಬಾರ್ ಶುರುವಾಗತ್ತೆ ಅನ್ನೋ ಚರ್ಚೆ ಶುರುವಾಗಿರೋದು. ಮತ್ತೊಂದು ಕಡೆ NDA ಮೈತ್ರಿಕೂಟಕ್ಕೂ ಕೂಡ ಈ ಸರ್ವೆ ಸ್ವಲ್ಪ ಸಮಾಧಾನ ತಂದಿದೆ ಅಂತ ಹೇಳ್ಬೋದು. ಯಾಕಂದರೆ 100ರಿಂದ 115 ಅಂತ ರಿಪೋರ್ಟ್ ಹೇಳ್ತಿದೆ. ಅಲ್ಲಿ ಬೇಕಾಗಿರೋದು 148 ಮ್ಯಾಜಿಕ್ ನಂಬರ್. ಎಷ್ಟೋ ಬಾರಿ ರಿಪೋರ್ಟ್ಗಳು ಸುಳ್ಳಾಗಿದೆ, ಅದೇ ರೀತಿ ಇದು ಸುಳ್ಳಾಗತ್ತೆ. ಅಲ್ಲಿ ಆಡಳಿತ ವಿರೋಧಿ ಅಲೆ ಇದೆ. ದೀದಿ ಮತ್ತೆ ಬರೋದಕ್ಕೆ ಸಾಧ್ಯವಿಲ್ಲ, ನಾವೇ ಅಧಿಕಾರ ಹಿಡಿತೀವಿ ಅಂತೇಳಿ BJP ನಾಯಕರು ಕೂಡ ಸವಾಲಾಗ್ತಾ ಇದ್ದಾರೆ. ಆದರೆ ದೀದಿ ಮಾತ್ರ ನನ್ನ ರಾಜ್ಯವನ್ನು ಯಾರಿಗೂ ಬಿಟ್ಕೊಡಲ್ಲ, ನಾನು ಮತ್ತೆ ಆಡಳಿತ ನಡೆಸ್ತೀನಿ, ಖಂಡಿತ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಈಗಾಗಲೇ ತಮ್ಮ ಎದುರಾಳಿಗಳಿಗೆ ಸವಾಲಾಗ್ತಾ ಇದ್ದಾರೆ. ಪ್ರತಿ ಸವಾಲ್ ನಡುವೆನೇ ಮ್ಯಾಟ್ರಿಸ್ ಸಂಸ್ಥೆ ಹೊರತಂದಿರುವಂತಹ ಈ ಸಮೀಕ್ಷೆ ಹಲವು ಲೆಕ್ಕಾಚಾರಗಳಿಗೆ ಕಾರಣವಾಗ್ತಿರೋದು. ಅಲ್ಲಿ ಮ್ಯಾಟ್ರಿಸ್ ಸಂಸ್ಥೆ ಕೊಟ್ಟಿರೋದು ನೋಡಿ, ವೋಟಿಂಗ್ ಶೇರು TMCಗೆ 43ರಿಂದ 45%, NDA 41ರಿಂದ 43%, ಬರೀ 2.5% ಮಾತ್ರ ಡಿಫ್ರೆನ್ಸ್ ಇದೆ. ಹೀಗಾಗಿ ಕಡೆಗಳಿಗೆನಲ್ಲಿ ಏನು ಬೇಕಾದರೂ ಆಗ್ಬೋದು ಸರ್ವೆ, ಅಲ್ಲಿ ನಾವೇ ಅಧಿಕಾರ ಹಿಡಿಬಹುದು ಅಂತೇಳಿ NDA ಮೈತ್ರಿಕೂಟದ ನಾಯಕರು ಹೇಳ್ತಾ ಇದ್ದಾರೆ. ಆದರೆ TMC ನಾಯಕರು ಹೇಳೋದೇ ಬೇರೆ, ನಾವು ಮತ್ತೆ ಕಳೆದ ಬಾರಿಗಿಂತ ಹೆಚ್ಚು ಕ್ಷೇತ್ರದಲ್ಲಿ ಗೆಲ್ತೀವಿ. ಕಳೆದ ಬಾರಿ 211 ಕ್ಷೇತ್ರದಲ್ಲಿ ಗೆದ್ದಿದ್ವಿ, ಈ ಸರಿ ನಾವು 220 ಗಡಿಯನ್ನು ಮುಟ್ತೀವಿ. ಈ ಸರ್ವೆನೂ ಸುಳ್ಳಾಗುತ್ತೆ. ಅಂದರೆ ನಾವು ಅಧಿಕಾರ ಹಿಡಿತೀವಿ, ಆದರೆ ಸೀಟು ನಾವು ಇನ್ನೂ ಜಾಸ್ತಿ ಪಡಿತೀವಿ, 220 ತನಕ ನಾವು ಹೋಗ್ತೀವಿ, ನಾವೇ ಅಧಿಕಾರ ಹಿಡಿತೀವಿ, ಭರ್ಜರಿ ಬಹುಮತದೊಂದಿಗೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ TMC ನಾಯಕರು ಸವಾಲಾಗ್ತಿರೋದು. ಹಾಗಾಗಿ ಮ್ಯಾಟ್ರಿಸ್ ಹೊರತಂದಿರುವಂತಹ ಈ ಸಮೀಕ್ಷೆ ರಿಪೋರ್ಟ್ ನಿಜವಾಗುತ್ತಾ? 2026ರಲ್ಲೂ ಮತ್ತೆ ದೀದಿ ಪಶ್ಚಿಮ ಬಂಗಾಳದಲ್ಲಿ ಕಮಾಲ್ ಮಾಡ್ತಾರಾ? BJP ನಾಯಕರಿಗೆ ಮತ್ತೆ ನಿರಾಸೆ ಎದುರಾಗುತ್ತಾ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗತ್ತೆ.